ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಸಾಲು ಮರದ ತಿಮ್ಮಕ್ಕನ ಪ್ರಬಂಧ. ಸಾಲು ಮರದ ತಿಮ್ಮಕ್ಕನ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಪೀಠಿಕೆ. ಆಲಮರದ ಸಾಲು ಮರದ ತಿಮ್ಮಕ್ಕ ಎಂದು ಕರೆಯುತ್ತಾರೆ. ಏನಂತಾರ ಸಾಲು ಮರದ ತಿಮ್ಮಕ್ಕ? ಆಲಮರದ ತಿಮ್ಮಕ್ಕ ಎಂದು ಕರೆಯಲ್ಪಡುವ ಸಾಲು ಮರದ ತಿಮ್ಮಕ್ಕ. ಆಲಮರದ ತಿಮ್ಮಕ್ಕ ಎಂದು ಕರೆಯಲ್ಪಡುವ ಸಾಲು ಮರದ ತಿಮ್ಮಕ್ಕ ಕರ್ನಾಟಕ ರಾಜ್ಯದ ಭಾರತೀಯ ಪರಿಸರವಾದಿ. ಹುಲಿಕಲ್ ಮತ್ತು ಕೂದೂರಿನ ನಡುವಿನ ಹೆದ್ದಾರಿಯ 45 ಕಿಲೋಮೀಟರ್ 28 ಮೈಲಿ ಉದ್ದಕ್ಕೂ 385 ಆಲದ ಮರಗಳನ್ನು ನೆಡುವ ಮತ್ತು ಆರೈಕೆ ಮಾಡುವ ಕೆಲಸಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ. ಅವರು ಸುಮಾರು 8,000 ಇತರ ಮರಗಳನ್ನು ನೆಟ್ಟಿದ್ದಾರೆ. ಸಾಲು ಮರದ ತಿಮ್ಮಕ್ಕ ಆಲಮರದ ತಿಮ್ಮಕ್ಕ ಎನಿಸಿಕೊಳ್ಳಲು ಅವರು 45 ಕಿಲೋಮೀಟರ್ 28 ಮೈಲಿ ಉದ್ದಕ್ಕೂ 385 ಆಲದ ಮರಗಳನ್ನು ನೆಡುವುದರಿಂದ ಅವರನ್ನು ಎಲ್ಲರೂ ಪ್ರೀತಿಯಿಂದ ಆಲದ ಮರ ತಿಮ್ಮಕ್ಕ ಎಂದು ಕರೆಯುತ್ತಾರೆ. ವಿವರಣೆ: ಸಾಲು ಮರದ ತಿಮ್ಮಕ್ಕ ಇವರು ಕರ್ನಾಟಕದಲ್ಲಿ ಜನಿಸಿ ನೆಲೆಸಿರುವ ಒಬ್ಬ ಭಾರತೀಯ ಪರಿಸರವಾದಿ. ತಮಗೆ ಮಕ್ಕಳಿಲ್ಲದ ಕಾರಣಕ್ಕೆ ರಸ್ತೆಯ ಪರಿಸರಕ್ಕೆ ಸಾಲು ಮರದ ತಿಮ್ಮಕ್ಕ ನೀಡಿರುವ ಕೊಡುಗೆ ಬಗ್ಗೆ ತಿಳಿದು ಅದೆಷ್ಟೋ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ. ತಿಮ್ಮಕ್ಕ ಅವರು ಮಕ್ಕಳಿಗೆ ಬದಲಾಗಿ ಆಲದ ಮರಗಳನ್ನು ನೆಡಲು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ. ಸಾಲು ಮರದ ಪರಿಸರ ಸಂರಕ್ಷಣೆಯೇ ನನ್ನ ಬದುಕಿನ ದಾರಿ. ಆ ದಾರಿ ಅರಸಿ ಬರುವ ನಾವಿಕರಿಗೆ ನನ್ನ ಮರಗಳು. ಆ ದಾರಿನ ಆರಿಸಿ ಯಾರು ಬರ್ತಾರಲ್ಲ ಅವ ನನ್ನ ನಾವಿಕರಿಗೆ ನನ್ನ ಮರಗಳು ಅಂತ ಮಂದಹಾಸ ನಗೆಯೊಂದಿಗೆ ಸಾಲು ಮರದ ತಿಮ್ಮಕ್ಕ 8,000ಕ್ಕೂ ಹೆಚ್ಚು ಮರಗಳಿಗೆ ತಾಯಿ. ಸಾಲು ಮರದ ತಿಮ್ಮಕ್ಕ ಅವರು ಭಾರತೀಯ ಪರಿಸರವಾಗಿದ್ದು, ಅವರು ಹೆದ್ದಾರಿಯ 4 ಕಿಲೋಮೀಟರ್ ವಿಭಾಗದ ಉದ್ದಕ್ಕೂ 385 ಆಲದ ಮರಗಳನ್ನು ನೆಟ್ಟಿದ್ದಾರೆ. ಕನ್ನಡ ಭಾಷೆಯಲ್ಲಿ ಸಾಲು ಮರದ ಸಾಲುಗಳನ್ನು ಸಾಲು ಮರದ ಎಂದು ಕರೆಯಲಾಗುತ್ತದೆ. ಆಗ ತಿಮ್ಮಕ್ಕನಿಗೆ ಸಾಲು ಮರದ ತಿಮ್ಮಕ್ಕ ಎಂಬ ಹೆಸರು ಬಂದ್ರೂ ಆಗಿನ ಕಾಲ 75 ರೂಪಾಯಿಗಳ ವಿಧವಾ ಪಿಂಚಣಿಗಾಗಿ ಅವರು ಅರ್ಜಿ ಸಲ್ಲಿಸಿದರು. ಅವರು ಆಗ ಅಷ್ಟೊಂದು ಹೆಸರು ಕೂಡ ಮಾಡಿದ್ರು ಕೂಡ 75 ರೂಪಾಯಿ ವಿಧವೆ ಪಿಂಚಣಿ ಇರುತ್ತಲ್ಲ, ಅದಕ್ಕೆ ಅವರು ಪಿಂಚಣಿಗಾಗಿ ಅವರು ಅರ್ಜಿ ಸಲ್ಲಿಸಿದ್ರು. ಕನ್ನಡ ಭಾಷೆಯಲ್ಲಿ ಮರಗಳ ಸಾಲುಗಳನ್ನು ನೆಟ್ಟಿದ್ದಾರೆ. ಕೊನೆಯದಾಗಿ ಉಪಸಂಹಾರ: ಸಾಲು ಮರದ ತಿಮ್ಮಕ್ಕನ ಸ್ಫೂರ್ತಿದಾಯಕ ಪಯಣ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸಾಲು ಮರದ ತಿಮ್ಮಕ್ಕ ಅವರು ಮಕ್ಕಳಿಲ್ಲ ಎಂಬ ಕೊರಗು ಬಿಟ್ಟು ಸಾಧಕಿಯಾದ ಸಾಲು ಮರದ ತಿಮ್ಮಕ್ಕ. ಈ ಸಾಧನೆಯ ಸಾಲು ಮರದ ತಿಮ್ಮಕ್ಕ ಎಂಬ ಬಿರುದಾಂಕಿತದ ಗರಿ ಮುಡಿಗೇರಿಸಿತು ಭಾರತ ಸರ್ಕಾರ. 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಅವರಿಗೆ ದೊರಕಿತು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಾಲು ಮರದ ತಿಮ್ಮಕ್ಕನ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.